the betterment of society. ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ ಸಮೀಪದ ಸಾಯಿ ವಿದ್ಯಾನಿಧಿ ನ್ಯಾಷನಲ್ ಡಿಗ್ರಿ ಕಾಲೇಜಿನಲ್ಲಿ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಆಯೋಜನೆ ಮಾಡಲಾಗಿದ್ದ ಬೀಳ್ಕೊಡುಗೆ ಹಾಗೂ ಪದವಿ ಪ್ರದಾನ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ಗಣ್ಯರು ಶಿಕ್ಷಣದ ಜೊತೆಗೆ ಕೌಶಲ್ಯ ಮತ್ತು ಆತ್ಮವಿಶ್ವಾಸ ಬೆಳೆಸಿಕೊಳ್ಳುವಂತೆ ಕರೆ ಕೊಟ್ಟಿದ್ದಾರೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಡಾ ದೇವರಾಜ ಕೆಆರ್ ಮಾತನಾಡಿ, ಪದವಿ ಶಿಕ್ಷಣ ವಿದ್ಯಾರ್ಥಿ ಜೀವನದ ಅಂತ್ಯವಲ್ಲ, ಹೊಸ ಜವಾಬ್ದಾರಿಗಳು ಮತ್ತು ಅವಕಾಶಗಳ ಆರಂಭವಾಗಿದೆ. ವಿದ್ಯಾರ್ಥಿಗಳು ಶಿಕ್ಷಣವನ್ನ ಕೇವಲ ಉದ್ಯೋಗಕ್ಕಾಗಿ ಮಾತ್ರವಲ್ಲದೆ ವ್ಯಕ್ತಿತ್ವ ವಿಕಸನ ಹಾಗೂ ಸಮಾಜದ ಅಭಿವೃದ್ಧಿಗೆ ಬಳಸಿಕೊಳ್ಳಬೇಕು ಎಂದಿದ್ದಾರೆ. ಇದೇ ವೇಳೆ ವಿಶೇಷ ಆಹ್ವಾನಿತರಾಗಿದ್ದ ಡಾಕ್ಟರ್ ಮುರಳಿ ಆನಂದ್ ಮಾತನಾಡಿ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಪದವಿ ಪಡೆದರೆ ಸಾಕಾಗುವುದಿಲ್ಲ, ಹೊಸ ಕೌಶಲ್ಯಗಳನ್ನು ನಿರಂತರವಾಗಿ ಕಲಿಬೇಕು. ಆತ್ಮವಿಶ್ವಾಸ, ಪರಿಶ್ರಮ ಮತ್ತು ಗುರಿಯತ್ತ ಬದ್ಧತೆಯೇ ಯಶಸ್ಸಿನ ಮೂಲ ಮಂತ್ರಗಳಾಗಿದೆ ಎಂದಿದ್ದಾರೆ. ಬಳಿಕ ಪದವಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಪ್ರಮಾಣ ಪತ್ರಗಳನ್ನು ವಿತರಿಸಿ ಶುಭ ಹಾರೈಸಲಾಗಿದೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಎನ್ ಮೂರ್ತಿ, ಸಿಎಂ ನಾರಾಯಣಸ್ವಾಮಿ, ಡಾಕ್ಟರ್ ಎಂ ಶಿವರಾಮ್ ರೆಡ್ಡಿ, ಪೂರ್ಣಚಂದರ್, ಪುನೀತ್ ಕುಮಾರ್, ಶೋಭಿತ್ ಸೇರಿ ಹಲವರು ಭಾಗವಹಿಸಿದ್ರು. ಒಟ್ಟಾರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದ ಮಹತ್ವದ ಘಟ್ಟವಾಗಿದ್ದ ಈ ಸಮಾರಂಭದಲ್ಲಿ ಭವಿಷ್ಯದ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಗುರುತಿಸಿಕೊಳ್ಳುವಂತೆ ಗಣ್ಯರು ವಿದ್ಯಾರ್ಥಿಗಳಿಗೆ ಸಂದೇಶ ಕೊಟ್ಟಿದ್ದಾರೆ. Each and every second you should try to happy. ಪ್ರತಿ ಕ್ಷಣ ಖುಷಿಯಾಗಿರ್ಬೇಕು. ಏನೇ ಬಂದರೆ ಈಚ್ ಆ್ಯಂಡ್ ಎವ್ರಿ ವಿ ಕ್ಯಾನ್ ಅಕ್ಸೆಪ್ಟ್ ಅಪ್ಟೋನ್. ಪ್ರತಿಯೊಂದನ್ನು ಅಕ್ಸೆಪ್ಟ್ ಮಾಡ್ಕೊಂಡು, ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು. ಕೆಟ್ಟದ್ದು ನಮಗೆ ಪಾಠ ಕಲಿಸ್ಕೊಡ್ತದೆ, ಒಳ್ಳೆಯದು ಅನುಭವ ಕೊಡ್ತದೆ. ಎರಡೂ ಒಳ್ಳೆಯದೇ. ಅರ್ಥ ಆಯ್ತಾ? ಸೊ ಹಾಗಾಗಿ ಪ್ರತಿಯೊಂದನ್ನು ಅಕ್ಸೆಪ್ಟ್ ಮಾಡಿ, ಫೇಸ್ ಮಾಡಿ. ದಟ್ ಈಸ್ ಲೈಫ್. ಅಷ್ಟೇ. ಇವತ್ತಿರೋದು ನಾಳೆ ಇರೋದಿಲ್ಲ. ಹೊಸ ಕೋರ್ಸ್ಗಳನ್ನು ತಗೊಳ್ತಾರೆ ಪುನೀತ್ರವರು. ಯಂಗ್ ಐಡಿಯಾಸು ಈಗಿನ ಜನ್ರೇಷನ್ಸ್ಗೆ ಬೇಕು. ಆ ಪೊಟೆನ್ಶಿಯಾಲಿಟಿ ಅವ್ರಿಗೆ ನಿಜವಾಗ್ಲೂ ಇದೆ. ಈ ಸಂಸ್ಥೆಯನ್ನು ಒಂದು ಎತ್ತರಕ್ಕೆ ಕೊಂಡೊಯ್ತಾರೆ ಅನ್ನೋಂಥ ಒಂದು ವಿಶ್ವಾಸ ನನಗಿದೆ. ಹಿರಿಯರ ಮಾರ್ಗದರ್ಶನ ಇದೆ. ಯಾಕೆಂದರೆ ಅವರ ಅನುಭವಗಳನ್ನು ಅವ್ರಿಗೆ ಶೇರ್ ಮಾಡ್ತಾರೆ. ಅವರ ಅನುಭವಗಳನ್ನು ಜೊತೆಗೆ ತಗೊಂಡು ಈ ಸಂಸ್ಥೆಯನ್ನು ಬಹಳ ದೊಡ್ಡ ಮಟ್ಟಕ್ಕೆ ಕಟ್ತಾರೆ. ನೀವು ಇಲ್ಲಿಂದ ಆಚೆಗೆ ಹೋದ್ಮೇಲೆ ಅಪ್ಪ ಅಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನನಗಿಷ್ಟು ದಿವಸ ನನಗೋಸ್ಕರ ನನ್ನ ಅಪ್ಪ ಅಮ್ಮ ದುಡಿದ್ಬಿಟ್ಟಿದ್ದಾರೆ. ಇಲ್ಲಿಂದ ಆಚೆ ನಮ್ಮ ಅಪ್ಪ ಅಮ್ಮನ್ನ ನಾನು ಸಾಕಬೇಕು. ಇನ್ನೊಂದು 2 ವರ್ಷದಲ್ಲಿ ಅಪ್ಪ ಅಮ್ಮನ್ನ ನಾನು ಸಾಕಾಗಬೇಕು ಅಂತ ರಾತ್ರಿ ಹೊತ್ತು ಕನಸು ಕಾಣಿ ನಾನು ಸಾಕತ್ತೆ. ವೆರಿ ಸಿಂಪಲ್. ಅಪ್ಪ ಅಮ್ಮ ನೀವು ಮೊದಲು ಮಾಡ್ಬೇಕಾದ್ರೆ ಅಷ್ಟೇ. ನಾನೇನಾಗಬೇಕಂತ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ನಮ್ಮ ಅಪ್ಪ ಅಮ್ಮ ಇಷ್ಟು ದಿವಸ ನನ್ನನ್ನು ಸಾಕ್ಬಿಟ್ಟಿದ್ದಾರೆ. ನನ್ನ ಅಪ್ಪ ಅಮ್ಮನ ಇನ್ನು 2 ವರ್ಷದಲ್ಲಿ ರಿಟೈರ್ಮೆಂಟ್ ಆಗೋ ರೀತಿ ಆರಾಮಾಗಿ ಕೂರಿಸ್ಬೇಕು. ಅದಕ್ಕೋಸ್ಕರ ನಾನು ಏನು ಮಾಡಬೇಕು ಅದನ್ನು ಕನಸು ಕಾಣಿ. ನಿಮಗೆ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ. ಒಳ್ಳೆ ಕಾಲೇಜನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಇನ್ನೂ ನಿಮ್ಮ ಅಕ್ಕ ತಂಗಿಯರನ್ನು ಕೂಡ ಇಂಥ ಸಂಸ್ಥೆಗಳಿಗೆ ಸೇರಿಸೋದಕ್ಕೆ ನೀವು ಪ್ರಯತ್ನ ಪಡಿ ಅಂತ ಹೇಳ್ತಾ ಶುಭವಾಗಲಿ.